ರಾಜ್ಯದಲ್ಲಿ ಹೆಚ್ಚು ಗಮನ ಸೆಳೆದಿದ್ದು ದಾವಣಗೆರೆ ಉಪಚುನಾವಣೆ. ಈ ಉಪಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು ಕಾಂಗ್ರೆಸ್ಸಿನ ಅಭ್ಯರ್ಥಿ ಸಮರ್ಥ ಶಾಮನೂರು ಆಯ್ಕೆಯಾಗಿದ್ದಾರೆ. 6430 ಮತಗಳ ಅಂತರ ಪಡೆದು ಆಯ್ಕೆಯಾಗಿದ್ದು ಈಗ ಚುನಾವಣೆಗೆ ಈ ಬಗ್ಗೆ ದೃಢಪಡಿಸಬೇಕಾಗಿದೆ. ಎಲ್ಲ ಒಂದು ಕಡೆ ಸಾಕಷ್ಟು ಕಾಂಗ್ರೆಸ್ನಲ್ಲಿಯೇ ಒಂದು ಪ್ರತಿಷ್ಠೆ ಆಗಿತ್ತು. ಯಾಕಂದರೆ ಅಭ್ಯರ್ಥಿ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಒಂದು ರೀತಿಯ ಗೊಂದಲ ಉಂಟಾಗಿ ಕೊನೆಗೆ ಈ ಒಂದು ಮತದಾನ ಆಗುವವರೆಗೂ ಸಹ ಈ ಒಂದು ಗೊಂದಲ ಕಾಂಗ್ರೆಸ್ನಲ್ಲಿ ನಡೆಯಿತು. ಇದು ಕೇವಲ ಕಾಂಗ್ರೆಸ್ ಮತ್ತು BJPಯ ಪ್ರತಿಷ್ಠೆ ಆಗಿರಲಿಲ್ಲ, ಕಾಂಗ್ರೆಸ್ಸಿನ ನಾಯಕರಿಗೆ ಒಂದು ಚುನಾವಣೆ ಪ್ರತಿಷ್ಠೆ ಆಗಿತ್ತು. ಅಲ್ಲಿ ಎರಡು ಬಣಗಳಾಗಿ ಹೊರಹೊಮ್ಮಿದ್ದು, ಒಂದು ಜಮೀರ್ ಅಹಮದ್, ಇನ್ನೊಂದು ಸಲೀಂ ಅಹಮದ್. ಯಾಕಂದರೆ ಈ ಒಂದು ಏನು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕನ್ನೋ ವಿಚಾರ ಆರಂಭದಲ್ಲಿಯೇ ಉಂಟಾಗಿ ಇಲ್ಲಿ ಸಾದಿಕ್ ಪೈಲ್ವಾನ್ ಇರೋದು ಅನೇಕ ಅಲ್ಪಸಂಖ್ಯಾತ ನಾಯಕರಿಗೆ ಟಿಕೆಟ್ ಕೊಡಬೇಕನ್ನುವ ಮಾತು ಕೇಳಿಬಂತು. ಅಲ್ಲಿ ಆ ಒಂದು ಎಷ್ಟರ ಮಟ್ಟಿಗೆ ಅಂದರೆ ಒಂದು ರೀತಿಯ ಅನೇಕ ಅಲ್ಲಿಯ ನಾಯಕರ ಮೇಲೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕ್ರಮ ತೆಗೆದುಕೊಂಡಿತ್ತು. ಅಲ್ಲಿಯ ಜಬ್ಬಾರ್ ಇರ್ಬೋದು, ಇನ್ನಿತರ ಅನೇಕ ನಾಯಕರ ಮೇಲೆ ಕ್ರಮ ತೆಗೆದುಕೊಳ್ಳಾಯಿತು. ನಂತರ ಈಗ ಈ ಒಂದು ಫಲಿತಾಂಶ ಎಲ್ಲೊಂದು ಕಡೆ ವ್ಯತಿರಿಕ್ತವಾಗಿ ಬರ್ಬೋದು ಅನ್ನುವ ಲೆಕ್ಕಾಚಾರ ಕೆಳಗಾಗಿದೆ. ಅಲ್ಲಿಯ ಶಾಮನೂರು ಅವರ ಕುಟುಂಬದ ಒಂದು ಕುಡಿ ಇನ್ನೊಂದು ಕುಡಿ ಈಗ ರಾಜಕೀಯಕ್ಕೆ ಎಂಟರ್ ಆಗಿರೋದು. ದಿವಂಗತ ಶಾಮನೂರು ಶಿವಕುಮಾರಪ್ಪರ ನಿಧನದ ಸ್ಥಾನಕ್ಕೆ ಅವರ ಮೊಮ್ಮಗ ಸಮರ್ಥ ಶಾಮನೂರು ಆಯ್ಕೆಯಾಗಿದ್ದರೆ, ಕೊನೆಗೆ ಏನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಏನಾಗಿದ್ದರು ಶ್ರೀನಿವಾಸ್ ಅವರನ್ನು ಸೋತಿದ್ದಾರೆ. ಸಾಕಷ್ಟು ರೀತಿಯ ಗಮನ ಸೆಳೆದಿತ್ತು. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಬಡವರಿದ್ದಾರೆ, ಒಂದು ರೀತಿಯ ಸಂಘಟನಾ ಚತುರಿದ್ದಾರೆ, ಅಲ್ಲಿ ಆಯ್ಕೆ ಆಗ್ತಾರೆ ಎಂಬ ಲೆಕ್ಕಾಚಾರವನ್ನು ಕೇಳಿಬಂದಿತ್ತು. ಈಗ ಎಲ್ಲ ಒಂದು ಕಡೆ ಬುಡಮೇಲಾಗಿದೆ. ಇಡೀ ಒಂದು ಕಾಂಗ್ರೆಸ್ಸು ಅಲ್ಲಿಯ ತನ್ನ ಸ್ಥಾನವನ್ನು ಏನು ಕಳೆದ ಶಾಮನೂರು ಅವರ ನಿಧನ ಆಗಿತ್ತು ಆ ಕ್ಷೇತ್ರವನ್ನು ಮತ್ತೆ ತಮ್ಮ ಮಡಿಲಿ ಹಾಕ್ಕೊಂಡಿದ್ದಾರೆ. ಒಂದು ರೀತಿಯ ಇವತ್ತು ಮತ ಎಣಿಕೆಯ ಆಯ್ಕೆಯಲ್ಲಿ ಸಂದರ್ಭದಲ್ಲಿಯೇ ಬೆಳಗ್ಗೆಯಿಂದೇ ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡೋ ಸಂದರ್ಭದಲ್ಲಿ ಹಿಡ್ಕೊಂಡು ಮತ ಎಣಿಕೆಯ ಪ್ರಕ್ರಿಯೆ ಮುಗುವವರೆಗೂ ಸಹ ಸಾಕಷ್ಟು ಗೊಂದಲ ಉಂಟಿತ್ತು. ಅಲ್ಲಿ ಚುನಾವಣಾಧಿಕಾರಿಯು ಯಾವುದೇ ರೀತಿ ಎಲ್ಲೋ ಒಂದು ಕಡೆ ಪೂರ್ವ ತಯಾರಿ ಮಾಡಿದ್ದಿಲ್ಲ ಅನ್ನುವ ರೀತಿಯ ಅನೇಕ ಗೊಂದಲ ಉಂಟಾಗಿತ್ತು. ಯಾಕಂದರೆ ಸ್ಟ್ರಾಂಗ್ ರೂಮ್ನ ತೆಗಲಿಕ್ಕೆ ಕೀ ಅಲ್ಲಿಯ ಚಾವಿ ಸಿಗಲಿಲ್ಲ. ಅದರಿಂದ ಬೇರೆ ಅದನ್ನು ಚಾವಿ ಸಿಗದಿದ್ದರೆ ಕೀ ಸಿಗದ ಕಾರಣಕ್ಕೋಸ್ಕರ ಅದನ್ನು ಒಡೆದು ಸ್ಟ್ರಾಂಗ್ ರೂಮನ್ನು ಒಡೆದು ಮತ ಎಣಿಕೆಯನ್ನು ಮಾಡಬೇಕಾಗಿತ್ತು. ನಂತರ EVM ಮಷಿನ್ ಕೊನೆಗೆ 18, 19, 21 EVM ಮಷಿನ್ನಲ್ಲಿ ಸಾಕಷ್ಟು ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಗೊಂದಲ ಆಗ್ತದೆ. ಸರಿಯಾಗಿ ಆ ಮಷಿನ್ಗಳು ಓಪನ್ ಆಗಿರಲ್ಲ, ತಾಂತ್ರಿಕ ಸಮಸ್ಯೆಗಳು ಉಂಟಾಗಿತ್ತು. ಒಂದು ರೀತಿಯ ಪೂರ್ವ ತಯಾರಿಯನ್ನು ಎಲ್ಲ ಒಂದು ಕಡೆ ಚುನಾವಣಾ ಆಯೋಗ ಮಾಡಿಕೊಳ್ಳಿಲ್ಲ ಅನ್ನೋ ರೀತಿಯ ಇನ್ನೂ ಆರೋಪಗಳು ಕೇಳಿಬಂದು, ಆದ್ದರಿಂದ ಕೊನೆಗೆ ಫಲಿತಾಂಶ ಪ್ರಕಟವಾಗಿದೆ. ಸಮರ್ಥ ಶಾಮನೂರು ಆಯ್ಕೆಯಾಗಿದ್ದಾರೆ. ಈಗ ಅಲ್ಲಿಯ ಒಂದು ರೀತಿಯ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಿಲ್ಲಕ್ಕೋಸ್ಕರ ಎಲ್ಲೊಂದು ಕಡೆ ಟಿಕೆಟನ್ನು ಒಂದು ಸ್ಥಾನವನ್ನು ಕಳೆದುಕೊಳ್ತು ಅನ್ನೋ ಭಯ ಸಹ ಕಾಂಗ್ರೆಸ್ನಲ್ಲಿತ್ತು. ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಪ್ರತಿಷ್ಠೆ ಸಹ ಆಗಿತ್ತು. ಯಾಕಂದರೆ DK ಶಿವಕುಮಾರ್ ಅವರು ಸಮರ್ಥ ಶಾಮನೂರಿಗೆ ಟಿಕೆಟನ್ನು ಕೊಡಿಸಿದ್ರು. ಸಾಕಷ್ಟು ರೀತಿ ಅವರ ಹಿಂಬಾಲಕರು ಅಲ್ಲಿಯ ಮುಕ್ಕಾಮನ್ನು ಹೂಡಿ ಚುನಾವಣೆಯ ಪ್ರಕ್ರಿಯೆ ಮುಗುವವರೆಗೂ, ಚುನಾವಣೆ ಇದಾಗುವವರೆಗೂ ಸಹ ಅಲ್ಲಿಯ ಏನು ಪ್ರಚಾರ ಇರ್ಬೋದು, ಅಭ್ಯರ್ಥಿ ಗೆಲುವಿಗೆ ಸಾಕಷ್ಟು ಪ್ರಯತ್ನ ಮಾಡಿದರು. ಕೊನೆಗೆ ಶಾಮನೂರವರ ಕುಟುಂಬಕ್ಕೆ ಮತ್ತೆ ಅಲ್ಲಿ ಮನೆ ಹಾಕಿದ್ದಾರೆ. ಸಮರ್ಥ ಶಾಮನೂರು ಗೆಲ್ಲಿಸಿದ್ದಾರೆ. ನೋಡ್ಬೇಕು ಈ ಭಿನ್ನಾಭಿಪ್ರಾಯ, ಸಾಕಷ್ಟು ಗೊಂದಲ, ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರನ್ನ ಇರ್ತಕ್ಕಂಥ ಒಳಗೆ ಕುಡಿತಿರ್ತಕ್ಕಂಥ ಸಾಕಷ್ಟು ರೀತಿಯ ಅಸಮಾಧಾನ ಯಾವ ಮಟ್ಟಕ್ಕೆ ಹೋಗ್ತದೆ ಅನ್ನೋದನ್ನು ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ಕಲ್ಮೇಶ್ ಮಂಡ್ಯಾಳ್, ದಾವಣಗೆರೆ, ಸಾಲರ್ ನ್ಯೂಸ್.